ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು. ವಿಶೇಷವಾಗಿ ಈ ದಿನ ಒಂದು ಹೊಸ ಸಂಚಿಕೆಯೊಂದಿಗೆ ತಮ್ಮ ಮುಂದೆ ನಾವು ಬಂದಿದ್ದೇವೆ. ಇಲ್ಲಿಯವರೆಗೆ ಸಾಕಷ್ಟು ಚಿಂತನೆಗಳಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಸಹಯೋಗದಿಂದ ಮುನ್ನಡೆಸಿ ಶರಣರ ಕೃಪೆಗೆ ಪಾತ್ರರಾಗಿದ್ದೀವಿ. ಹಾಗೆಯೇ ಈಗಲೂ ಸಹ ನಾವು ನೀವೆಲ್ಲರೂ ಸೇರಿ ಆ ಒಂದು ಶ್ರೇಷ್ಠ ಆಧ್ಯಾತ್ಮಿಕತೆಯ ಸತ್ಯ ಸಂಪತ್ತನ್ನು ಹಂಚಿಕೊಂಡು ಅನುಭವಿಸಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಅಂತಹ ಒಂದು ವಿಶೇಷ ಸಂಚಿಕೆ ಯಾವುದು ಅನ್ನುವಂಥ ಕುತೂಹಲ ತಮ್ಮೆಲ್ಲರಲ್ಲೂ ಕೂಡ ಇರಬಹುದು. ವಿಶೇಷವಾಗಿ ಇಡೀ ಒಂದು ಆಧ್ಯಾತ್ಮಿಕತೆಯ ಶ್ರೀಮಂತಿಕೆಗೆ ಹೆಸರಾಗಿರುವಂಥದ್ದು ಭಾರತ ದೇಶ. ಭಾರತ ದೇಶವನ್ನು ವಿಶ್ವಗುರು ಮಾಡುವಲ್ಲಿ ಸಾಕಷ್ಟು ಧರ್ಮಾತ್ಮರ, ಮಹಾತ್ಮರ, ಸಂತರ, ಶರಣರ ಪರಿಶ್ರಮ ಮತ್ತು ಅವರ ಜೀವನಗಳು ಮುಡಿಪಾಗಿಟ್ಟಿರುವುದು ನಾವೆಲ್ಲರೂ ಕೂಡ ಇತಿಹಾಸದುದ್ದಕ್ಕೂ ನೋಡ್ತಾ ಬಂದಿದ್ದೇವೆ. ಹಾಗೆಯೇ ಭಾರತದಲ್ಲಿ ಆಧ್ಯಾತ್ಮಿಕತೆಯ ಸಂಸ್ಕೃತಿ ಮೇರುಗಿರಿಯಲ್ಲಿ ನಿಲ್ಲುವುದಕ್ಕೆ ಕಾರಣ ಸಾಕಷ್ಟು ಕರ್ನಾಟಕದ ಕೊಡುಗೆ ಕೂಡ ಇರುವಂಥದ್ದು. ಅದರಲ್ಲೂ ಕರ್ನಾಟಕವನ್ನು ಅತಿ ಹೆಚ್ಚು ಭಾರತದಲ್ಲಿ ಒಂದು ಶ್ರೇಷ್ಠ ಸ್ಥಾನವನ್ನು ಪಡೀಲಿಕ್ಕೆ ಇಡೀ ಭಾರತವಷ್ಟೇ ಅಲ್ಲದೆ ಇಡೀ ಜಗತ್ತನ್ನು ತನ್ನತ್ತ ತಿರುಗುವಂತೆ ಮಾಡಿರುವಂತಹ ಕೀರ್ತಿಯು ಕೂಡ ಕರ್ನಾಟಕಕ್ಕಿದೆ. ಆ ಕರ್ನಾಟಕದ ಆಧ್ಯಾತ್ಮಿಕತೆಯ ಅತಿ ದೊಡ್ಡ ಸಂಪತ್ತು ಅಂದರೆ 12ನೇ ಶತಮಾನದ ಶರಣರು ಕೊಟ್ಟಿರುವ ವಚನ ಸೌರಭ. ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಮಣ್ಣಿನ ಕಂಪನ್ನು ತುಂಬಿಕೊಂಡು ಹೊರಬಂದಿರುವಂಥ ಆಧ್ಯಾತ್ಮಿಕತೆಯ ಶ್ರೇಷ್ಠ ಅನುಭವ ಶರಣರ ವಚನಗಳು. ಅದರ ನಂತರ ಕರ್ನಾಟಕದಲ್ಲಿ ಸಾಕಷ್ಟು ಸಂತರು, ಮಹಾಂತರು, ಸನ್ಯಾಸಿಗಳು, ತಪಸ್ವಿಗಳು ಬಂದು ಹೋಗಿದ್ದಾರೆ. ಜೊತೆಗೆ ಅಂತಿಮದಲ್ಲಿ ಮೊನ್ನೆಯವರೆಗೂ ಸ್ವತಂತ್ರ ಹೋರಾಟದವರೆಗೂ ಕೂಡ ಈ ಒಂದು ಕರ್ನಾಟಕವನ್ನು ಮತ್ತೊಮ್ಮೆ ಇಡೀ ಜಗತ್ತು ತಿರುಗಿ ನೋಡುವಂತೆ ಮಾಡಿರುವಂಥದ್ದು ಡಿ.ವಿ. ಗುಂಡಪ್ಪನವರು. ಡಿ.ವಿ.ಜಿ. ಅಂತಲೇ ಪ್ರಖ್ಯಾತಿಯಾಗಿರುವ ಡಿ.ವಿ. ಗುಂಡಪ್ಪನವರು ಒಬ್ಬ ಸದ್ಗೃಹಸ್ಥರಾಗಿ ತಮ್ಮ ಅನುಭವದ ನುಡಿಗಳನ್ನು, ಅದಕ್ಕೆ ಆದರ್ಶ ಸಾಕಷ್ಟು ಶರಣರ ವಚನಗಳಿರಬಹುದು, ಸಾಕಷ್ಟು ಆಧ್ಯಾತ್ಮಿಕತೆಯ ಸಾರ, ವೇದ ಉಪನಿಷತ್ತುಗಳಿರಬಹುದು, ಭಗವದ್ಗೀತೆ ಇರಬಹುದು, ಎಲ್ಲರನ್ನ ಒಟ್ಟುಗೂಡಿಸಿ ಎಲ್ಲ ಧರ್ಮಗಳ ಸಾರವನ್ನು ಮತ್ತೆ ವಚನಗಳನ್ನು ಈ ಒಂದು ಸಮಯಕ್ಕೆ ತಕ್ಕಂತೆ ಅದನ್ನು ಪುನರ್ ರಚನೆ ಮಾಡಿ ಸಾಕಷ್ಟು ರೀತಿಯಲ್ಲಿ ಜಗತ್ತಿಗೆ ಜ್ಞಾನ ದಾಸೋಹವನ್ನು ಮಾಡಿರುವ ಕೀರ್ತಿ ಡಿ.ವಿ. ಗುಂಡಪ್ಪನವರಿಗೆ ಸಲ್ಲುತ್ತೆ. ಕನ್ನಡದ ಭಗವದ್ಗೀತೆ ಎಂದೇ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಸಾಕಷ್ಟು ಕುವೆಂಪುರವರು ಅಂತ ಮಹಾನ್ ಗಣ್ಯ ಕರ್ನಾಟಕದ ಸಾಕಷ್ಟು ಕವಿಗಳು, ಸಾಕಷ್ಟು ಜನ ಸಾಹಿತ್ಯಕಾರರು, ಸಂತರು ಆ ಒಂದು ಡಿ.ವಿ. ಗುಂಡಪ್ಪನವರು ಬರೆದಿರುವಂಥ ಮಂಕುತಿಮ್ಮನ ಕಗ್ಗ, ಮರುಳ ಮುನಿಯನ ಕಗ್ಗ ಅನ್ನುವಂತಹ ಗ್ರಂಥಗಳನ್ನು ತಲೆ ಮೇಲೆ ಇಟ್ಟು ಕುಣಿದು ಕುಪ್ಪಳಿಸಿ ಕನ್ನಡಕ್ಕೆ ಒಂದು ಭಗವದ್ಗೀತೆ ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಖುಷಿಯನ್ನ ಪಟ್ಟು ಸಂಭ್ರಮಿಸಿ ಮತ್ತೊಮ್ಮೆ ಕರ್ನಾಟಕದ ಧ್ರುವ ನಕ್ಷತ್ರದಂತೆ ಹೊಳೆಯುವಂಥ ರೀತಿಯಲ್ಲಿ ಆಧ್ಯಾತ್ಮಿಕ ಸಂಪತ್ತನ್ನು ಜಗತ್ತಿಗೆ ಕೊಟ್ಟಿರುವ ಧೀಮಂತ ಸದ್ಗೃಹಸ್ಥ ಸತ್ಯ ಶರಣ, ಒಬ್ಬ ಸಂತ, ದಾರ್ಶನಿಕ, ಕವಿ, ಸಕಲವೂ ಆಗಿರುವ ಡಿ.ವಿ. ಗುಂಡಪ್ಪನವರು, ಆ ಗುಂಡಪ್ಪನವರು ಬರೆದಿರುವ ಮಂಕುತಿಮ್ಮನ ಆ ಒಂದು ಕಗ್ಗಗಳಲ್ಲಿ ಇರುವಂತಹ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋದರೆ ನಮ್ಮ ಸಂಸಾರದಲ್ಲಿನ ಕಗ್ಗಂಟುಗಳು ಒಂದೊಂದಾಗಿ
ಬಿಡಿಸಿಕೊಳ್ಳೋದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಹಾಗಾಗಿ ಈ ಒಂದು ಹೊಸ ಸಂಚಿಕೆಯ ಹೆಸರೇ ಕಗ್ಗಗಳಲ್ಲ, ಇವು ಜ್ಞಾನದ ಖಡ್ಗಗಳು. ಕಗ್ಗಗಳು ಇವು ಜ್ಞಾನದ ಖಡ್ಗಗಳು. ಯಾಕೆ ಅಂತಂದ್ರೆ ನಮ್ಮ ಸಂಸಾರದ ಬಂಧನಗಳೇನಿದೆ, ಜೀವನದಲ್ಲಿ ನಮಗೆ ಆವರಿಸಿರುವ ಭಯದ ಸಂಕೋಲೆ ಏನಿದೆ, ಅವುಗಳನ್ನ ತುಂಡರಿಸಲು ಸಾಕಷ್ಟು ಪ್ರಯತ್ನ ಪಟ್ಟು ಕೂಡ ವಿಫಲ ಆಗಿದ್ರೆ ಒಂದು ಸಲ ನಾವು ಈ ಒಂದು DVಜಿಯವರ ಮಂಕುತಿಮ್ಮನ ಕಗ್ಗಗಳನ್ನ ಶ್ರದ್ಧೆಯಿಂದ ನಿಶ್ಚಯವಿಟ್ಟು ಅಧ್ಯಯನ ಮಾಡಿದ್ದೇ ಆದರೆ, ಆಸಕ್ತಿಯಿಂದ ಓದಿದ್ದೇ ಆದರೆ, ಒಂದೊಂದು ಕಗ್ಗಗಳನ್ನ ನೀವು ಒಂದಷ್ಟು ಡೈಜೆಸ್ಟ್ ಮಾಡ್ಕೊಳ್ತಾ ಹೋದ್ರೆ ಭವಿಷ್ಯ ಪೂರ್ತಿ ಮುಗಿಸಕ್ಕಂತೂ ಆಗೋದೇ ಇಲ್ಲ. ಕಾರಣ ಆ ಒಂದೊಂದು ಕಗ್ಗಗಳಲ್ಲಿ ಮುಳುಗಿದ್ರೆ ಮತ್ತೆ ಹೇಳಕ್ ಆಗೋದೇ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮನ್ನ ತಿದ್ದಿ ತೀಡಿ ಬಡುದು ಕಾಸಿ ಒಂದು ಆಕಾರಕ್ಕೆ ತಂದು ನಮ್ಮನ್ನ ಒಬ್ಬ ಅಶರೀರಿಯನ್ನಾಗಿ ಮಾಡುವ, ಶ್ರೇಷ್ಠ ಸಂತನನ್ನಾಗಿ ಮಾಡುವ, ಸದ್ಗೃಹಸ್ಥನನ್ನಾಗಿ ಮಾಡುವ ಮತ್ತು ಸಕಲ ಗುಣ ಸಂಪನ್ನನನ್ನಾಗಿ ಮಾಡುವಲ್ಲಿ ಕೆಲವಷ್ಟು ಕಗ್ಗಗಳೇ ನಮಗೆ ಯಶಸ್ವಿಯಾಗಿ ನಮ್ಮನ್ನು ಮಾಡಿಬಿಡ್ತವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಅದು ಯಾವ ಶಕ್ತಿಯನ್ನು ತುಂಬಿಸಿದರೋ, ಅದು ಎಂಥ ಪಾಂಡಿತ್ಯವನ್ನ ಅದಕ್ಕೆ ಉಪಯೋಗಿಸಿದರು, ಅದೆಂಥ ಜೀವನದ ಅನುಭವ ಅವರು ಕಂಡುಕೊಂಡಿರಬೇಡ. ನಿಜವಾಗಿಯೂ ಕೂಡ ವೈಯಕ್ತಿಕವಾಗಿ ನನಗಂತೂ ಚಿಕ್ಕ ವಯಸ್ಸಿನಲ್ಲೇ ಆ ಪುಣ್ಯಾತ್ಮನ ಕಗ್ಗಗಳನ್ನು ಕೇಳುವಂತಹ, ಮೊದಲಿಂದಲೂ ಕೂಡ ಮನೆತನದಲ್ಲಿ ಸಾಕಷ್ಟು ವಚನಗಳನ್ನು ಆಡಿಕೊಂಡು ಓದಿಕೊಂಡು ಬೆಳೆಯುವಂಥ ಸಂಸ್ಕಾರದಲ್ಲೇ ಒಂದು ಅದೃಷ್ಟ ನಮಗೆ ಸಿಕ್ಕಿತ್ತು. ಜೊತೆಗೆ ಯಾವಾಗ ಈ ಕಗ್ಗಗಳು ಕೂಡ ಕೂಡ್ಕೊಂತೋ ಅಲ್ಲಿಂದ ಆಧ್ಯಾತ್ಮಿಕತೆಯ ಮತ್ತೊಂದು ಮುಖ ಅನಾವರಣವಾಯಿತು. ಆಧ್ಯಾತ್ಮಿಕತೆಯ ಒಂದು ಶಕ್ತಿಯನ್ನ ಪುಟಿದೆಬ್ಬಿಸ್ತಾ ಇತ್ತು. ನಮ್ಮಲ್ಲಿ ಒಂದು ಏನಾದರೂ ಸಾಧನೆ ಮಾಡಲೇಬೇಕು ಅನ್ನುವಂಥ ಕಿಚ್ಚು, ಮತ್ತೆ ಸಂಸಾರದ ಮೇಲೆ ಅತಿಯಾಗಿರ್ತಕ್ಕಂಥ ಮೋಹವನ್ನ ವೈರಾಗ್ಯ ತರಿಸಲಿಕ್ಕೆ ಬೇಕಾಗಿರುವಂಥ ಒಂದು ತ್ಯಾಗ, ಸಂಸಾರದಲ್ಲಿ ಇದ್ದೂ ಕೂಡ ಯಾವ ರೀತಿ ಬರುವ ಕಷ್ಟಗಳನ್ನು ಎದುರಿಸಬೇಕು ಅನ್ನುವಂಥ ಧೈರ್ಯ ಎಲ್ಲವನ್ನ ಕೂಡ ಕೊಡ್ತಾ ಒಂದೊಂದೇ ಮೆಟ್ಟಿಲುಗಳಾಗಿ ಕಗ್ಗಗಳು ನಮ್ಮನ್ನು ಕರ್ಕೊಂಡು ಬಂದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಇವತ್ತು ನಾವು ನೋಡೋಣ ಆ ಒಂದು ಸಂಚಿಕೆಯಲ್ಲಿ ಕಗ್ಗಗಳು ಇವು ಜ್ಞಾನದ ಖಡ್ಗಗಳು. ಅದರಲ್ಲಿ ಮೊದಲನೆಯ ದಿನ ಇವತ್ತು ನಾವು ನೋಡೋಣ ಒಂದು ಕಗ್ಗವನ್ನ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ನೋಡಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಅದರಲ್ಲಿ ಎಷ್ಟು ಮಾರ್ಮಿಕವಾದ ಸತ್ಯ ಇದೆ, ವ್ಯಂಗ್ಯ ಇದೆ, ಜೊತೆಗೆ ಒಂದು ಎಚ್ಚರಿಕೆ ಇದೆ ಮತ್ತು ಒಂದು ಸೃಷ್ಟಿಯ ಸತ್ಯವೂ ಕೂಡ ಅದರಲ್ಲಿ ತುಂಬಿದ್ದಾರೆ. ಲಾ ಆಫ್ ನೇಚರ್ ಅಂತ ನಾವೇನು ಕರಿತೀವಿ, ಆ ಸೃಷ್ಟಿಯ ಸತ್ಯಗಳನ್ನ ತಾವು ಕಂಡುಂಡು ಜಗತ್ತಿಗೆ ಸರಳವಾಗಿ ಒಬ್ಬ ವಿಜ್ಞಾನಿಯ ರೂಪದಲ್ಲಿ ಒಂದೊಂದು ಸೂತ್ರಗಳಂತೆ ನಮಗೆ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಇದು ಒಂದು ಕಗ್ಗ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮಲ್ಲಿ ಇರುವಂಥ ಅಹಂಕಾರ ಯಾವ ರೀತಿ ಏರಿದ BP ನಿಧಾನಕ್ಕೆ ಇಳಿತಾ ಬರುತ್ತೆ, ಹಂಗೆ ತಾನೇ ಇಳಿತಾ ಬಂದುಬಿಡುತ್ತೆ. ಎಂತೆಂಥ ಮಾತುಗಳು ಅವರು ಬಳಸಿದ್ದಾರೆ ನೋಡಿ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು. ಇವತ್ತು ಮನುಷ್ಯ ಎಷ್ಟೇ ವೈಜ್ಞಾನಿಕವಾಗಿ ಬೆಳೆದಿದ್ರು ಕೂಡ, ಎಷ್ಟೇ ಮಷಿನರಿಗಳನ್ನ ಸಕಲ ಸಾಧನಗಳನ್ನ ಕಂಡು ಹಿಡಿದಿದ್ರು ಕೂಡ ಅಕ್ಕಿಯನ್ನ ಭೂಮಿಯಲ್ಲೇ ಬೆಳಿಬೇಕಾಗುತ್ತೆ. ಯಾವ ಮಷಿನಲ್ಲೂ ಕೂಡ ರೆಡಿಮೇಡ್ ಆಗಿ ತಯಾರಾಗುವಂಥದ್ದಲ್ಲ ಅಕ್ಕಿ. ಆ ಭೂಮಿಯಲ್ಲಿ ಇವತ್ತು ನಾವು ಬೆಳಿತೀವಿ. ಭೂತಾಯಿ ನಮಗೆ ಅಕ್ಕಿಯನ್ನ ಕೊಟ್ಟಿದ್ದಾಳೆ. ಅಕ್ಕಿ ಅಂದ್ರೆ ಬರೀ ಅಕ್ಕಿ ಅಷ್ಟೇ ಅಲ್ಲ, ಅನ್ನ ಅಂತ ಅಷ್ಟೇ ಅಲ್ಲ. ಮನುಷ್ಯ ಡಿಪೆಂಡ್ ಆಗಿರುವಂಥದ್ದು ಆಹಾರದ ಮೇಲೆ. ಅದೆಲ್ಲವೂ ಕೂಡ ಅನ್ನ ಅನ್ನುವಂಥ ಒಂದು ಕಲ್ಪನೆ ಕೊಟ್ಟಿದ್ದಾರಷ್ಟೇ. ಆದರೆ ಅದರ ಒಳಗಡೆ ಅನ್ನ ಇದೆ ಅಂತ, ಮನುಷ್ಯನಿಗೆ ಹಸಿವು ತೀರಿಸುವಂತ ಒಂದು ಶಕ್ತಿ ಇದೆ ಅನ್ನುವಂಥದ್ದನ್ನು ಯಾರು ಕಂಡುಹಿಡಿದ್ರು? ಇವತ್ತು ಅಕ್ಕಿಯನ್ನ ಬೆಳಿತೇವೆ, ಬೆಳೆದಾದ ಮೇಲೆ ಪಾಪ ರೈತನು ಏನು ಮಾಡೋದಿಲ್ಲ, ಸೀದಾ ತಂದು ಕೊಡುತ್ತಾನೆ. ಭೂತಾಯಿ ಹೆಂಗ್ ಕೊಟ್ಟಿರ್ತಾಳೆ ಹಂಗೆ ತಂದು ದಲ್ಲಾಳಿಗಳಿಗೆ ಕೊಡಬೇಕಾಗಿ ಬರುತ್ತೆ. ಕೊಟ್ಟ ಮೇಲೆ ಅವರು ಕೂತ್ಕೊಂಡು, ಅವನು ಬೆಳೆದಿರೋನು ಅಲ್ಲ, ಅವನು ಹೆಂಗ್ ಬೆಳಿಬೇಕು ಅಂತನೂ ಗೊತ್ತಿರೋಲ್ಲ ಎಷ್ಟೋ ಸಾರಿ,
ಆದರೆ ಅವನು ಕೂತ್ಕೊಂಡು ಪ್ಯಾಕ್ ಮಾಡಿ ಅದಕ್ಕೊಂದು ಹೆಸರು ಕೊಡ್ತಾನೆ. ಇದು ಇಂಥ ಬ್ರ್ಯಾಂಡು, ಇದು ಇಂಥ ಬ್ರ್ಯಾಂಡು, ಇದು ಇಂಥ ಟೈಪು, ಇದು ಇಂಥ ಟೈಪು ಅಂತ. ಆ್ಯಕ್ಚುಲಿ ಉತ್ಪಾದನೆ ಅವನು ಮಾಡಿಲ್ಲ, ಆದರೆ ಅಂಥ ಒಂದು ಹೆಸರುಗಳನ್ನು ಬ್ರ್ಯಾಂಡ್ಗಳನ್ನು ಮಾಡಿಕೊಂಡು ಆ ಬ್ರ್ಯಾಂಡ್ಗಳಿಂದ ಇವತ್ತು ಸಾಕಷ್ಟು ಸಂಪಾದನೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಆ ಅಕ್ಕಿಯನ್ನು ಯಾರೂ ತಯಾರು ಮಾಡಿಲ್ಲ, ಪ್ರಕೃತಿ ತಯಾರು ಮಾಡಿದೆ. ಅದಕ್ಕೊಂದಷ್ಟು ಪರಿಶ್ರಮ ರೈತ ಪಟ್ಟಿರ್ತಾನೆ. ಆದರೆ ಅದನ್ನು ಸಾಕಷ್ಟು ಬಿಸ್ನೆಸ್ ರೀತಿಯಲ್ಲಿ ಬೆಳೆದು ಅದರದ್ದು ಒಂದು ಬ್ರ್ಯಾಂಡನ್ನು ಮಾಡಿ ನಮ್ಮ ಬ್ರ್ಯಾಂಡು, ಇದು ನಮ್ಮ ಅಕ್ಕಿ ಅಂತ ಹೇಳ್ತಾರೆ. ಬಟ್ ಯಾರು ತಯಾರು ಮಾಡಿರೋದು? ಭೂತಾಯಿ ಕೊಟ್ಟಿರುವಂಥದ್ದು. ಅಕ್ಕಿಯೊಳಗೆ ಅನ್ನ ಇದೆ ಅಂತ ಮೊದಲು ಯಾರು ಕಂಡಿಡಿದ್ರು ಅಂತ ಇವತ್ತಿಗೂ ಗೊತ್ತೇ ಇಲ್ಲ. ಬಟ್ ಇವತ್ತು ಅಕ್ಕಿ ಬೆಳೆದಿರೋರು ಇರ್ಬೋದು, ಅಕ್ಕಿ ಫ್ಯಾಕ್ಟ್ರಿಗಳು ಇರ್ಬೋದು, ರೈಸ್ ಮಿಲ್ಗಳು ಇರ್ಬೋದು, ಸಾಕಷ್ಟು ಬ್ರ್ಯಾಂಡ್ಗಳು ಮಾಡ್ಕೊಂಡು ಕೂತಿರಬಹುದು ನಿಜ. ಆದ್ರೆ ಅಕ್ಕಿಯೊಳಗೆ ಅನ್ನ ಇದೆ ಅಂತ ಕಂಡಿಡಿದವ್ರ ಹೆಸರು ಎಲ್ಲೈತಪ್ಪ? ಇಲ್ಲ. ಅಕ್ಕರದ ಬರಹಕ್ಕೆ ಮೊದಲಿಗದ ನಾರು. ನೋಡಿ ಎಂಥ ಮಾತು. ನಮ್ಮಲ್ಲಿ ಎಷ್ಟು ಅಭಿಮಾನ ಇದ್ರು ಸರ್ರ ಅಂತ ಕೆಳಗಿಳಿದು ಬಿಡಬೇಕು, ಅಷ್ಟು ನೀಟಾಗಿ ಹೇಳಿದ್ದಾರೆ. ಅಕ್ಕರದ ಬರಹಕ್ಕೆ ಮೊದಲಿಗದ ನಾರು ಅಂದ್ರೆ ಇವತ್ತು ನಾವು ಇಂಥ ಒಂದು ಪದವಿ ತಗೊಂಡಿದ್ದೀನಿ, ಇಂಥ ಗ್ರಾಜ್ಯುಯೇಟ್ ಆಗಿದ್ದೀನಿ, ಈ ಡಾಕ್ಟರೇಟ್ ಸಿಕ್ಕಿದೆ, ಆ ಪದವಿ ಸಿಕ್ಕಿದೆ, ಎಷ್ಟೆಲ್ಲ ಎಗರಾಡ್ತೀವಿ, ಎಷ್ಟೆಲ್ಲ ತೋರಿಸ್ಕೊಳ್ತೀವಿ, ಎಷ್ಟೆಲ್ಲ ಅಭಿಮಾನದಲ್ಲಿ ಬರ್ತೀವಿ. ನಾನು ನಂದು, ನಾನು ನಂದು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರನೇ ನಾನು ಬದುಕಿದ್ದೀನಿ ಅನ್ನೋ ಥರದಲ್ಲಿ ನಮ್ಮನ್ನು ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದರೆ ನೀನು ಮೊದಲು ಕಲಿತೀಯಲ್ಲಪ್ಪ, ಅಂಗನವಾಡಿ ಶಾಲೆಯಲ್ಲಿ ಕಲಿತರ ಅ ಆ ಇ ಈ ಎ ಬಿ ಸಿ ಡಿ ಈ ಒಂದು ಅಕ್ಷರದ ಮೊದಲು ಯಾರು ಕಂಡಿಡಿದ್ರು ಅಂತ ಇವತ್ತಿಗೆ ಯಾರಾದ್ರೂ ಹೆಸರಿದೆಯಾ? ಇಂಥ ಒಂದು ಕವಿ ಅಕ್ಷರಗಳನ್ನ ಬರೆದು ಒಂದು ಸಣ್ಣದ 4 ಅಕ್ಷರದ ಯಾವುದೋ ಒಂದು ಬರೆದ್ರೆ ಅವ್ರು ಬರ್ದರೆ ಅಂತ ಇರುತ್ತೆ, ಒಂದು ಕವನ ಬರೆದ್ರೆ ಅವ್ರು ಬರ್ದರೆ ಅಂತ ಇರುತ್ತೆ, ಒಂದು ಹಾಡು ಬರೆದ್ರೆ ಇಂಥವ್ರು ಬರೆದ್ರು ಅಂತ ಇದೆ, ಒಂದು ಸಾಹಿತ್ಯ ರಚನೆ ಮಾಡಿದ್ರೆ ಇಂಥವ್ರು ಮಾಡಿದ್ರು ಅಂತ ಇರುತ್ತೆ. ಆದರೆ ನಾನು ನಂದು, ನಾನು ನಂದು ಅಂತ ಅಭಿಮಾನದಲ್ಲಿ ಅಭಿಮಾನಕ್ಕೋಸ್ಕರ ಮಾಡಬೇಡ. ಅದನ್ನ ಬಳಸ್ಕೊಂಡು ನೀನು ಅನುಭವಿಸಿ ಬೇರೆಯವರು ಅನುಭವಿಸೋದಕ್ಕೊಂದಿಷ್ಟು ಕೊಟ್ಟು ಹೋಗು ಸುಮ್ಮನೆ ಹೊರತಾಗಿ ಅದು ನಾನು ನಂದು ಅಂತ ಅಭಿಮಾನದಲ್ಲಿ ಬರಬೇಡ ಅಂತ. ಅಕ್ಷರಗಳು ಕಲಿತಿರೋರು, ಆ ಅಕ್ಷರಗಳನ್ನ ಮೊದಲು ಕಂಡುಹಿಡಿದಿರುವಂತರ ಹೆಸರೇ ಇವತ್ತು ಯಾರಿಗೂ ಗೊತ್ತಿಲ್ಲ. ಬಟ್ ಅದನ್ನ ಬಳಸ್ಕೊಂಡು ಯಾರ್ದೋ ಎಂಜಲದು, ಯಾರ್ದೋ ಭಿಕ್ಷೆ ಅದು, ಯಾರ್ದೋ ಪರಿಶ್ರಮ, ಅದನ್ನ ಬರೆಸ್ಕೊಂಡು ಆ ಸೂತ್ರ ಇಟ್ಕೊಂಡು ನೀನೇನೋ ಒಂದಿಷ್ಟು ಅದರಲ್ಲಿ ಆಟ ಆಡಿ ಇದನ್ನ ನಾನು ರಚನೆ ಮಾಡದೆ ಅಂತ ಅದನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡೋರು ಇದಾರಲ್ಲ, ಅಂಥವ್ರಿಗೆ ಕಿವಿ ಮಾತನ್ನ ಹೇಳ್ತಿರೋದು. ಆದರೆ DVG ಅವರ ಜೀವನದುದ್ದಕ್ಕೂ ನಾವು ಇತಿಹಾಸ ನೋಡಿದಾಗ, ಅವರ ಜೀವನ ಚರಿತ್ರೆ ನೋಡಿದಾಗ ಗೊತ್ತಾಗುತ್ತೆ ಆ ಪುಣ್ಯಾತ್ಮ ಎಷ್ಟು ನಿರಹಂಕಾರಿ ಇದ್ರು, ಎಷ್ಟು ಜೀವನದ ಮೇಲೆ ತ್ಯಾಗ. ಯಾವ ಒಬ್ಬ ಸಂತನಿಗೂ ಕಡಿಮೆ ಇಲ್ಲ, ಯಾವ ಒಬ್ಬ ಸನ್ಯಾಸಿಗೂ ಕಡಿಮೆ ಇರಲಿಲ್ಲ DV ಗುಂಡಪ್ಪನವರು. ದುಡ್ಡಿನ ಮೋಹ ಅನ್ನುವಂಥದ್ದೇ ಅವ್ರ ಹತ್ರ ಕಾಣಿಸೋದಿಲ್ಲ. ಕಾರಣ ಎಷ್ಟೋ ಸಲ ಅವರು ಕಾರ್ಯಕ್ರಮಗಳಿಗೆ ಹೋಗಬೇಕಾದ್ರೆ ಮನೆಯೊಳಗಡೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗುವಷ್ಟು ಕೂಡ ಪರಿಸ್ಥಿತಿ. ಬಟ್ ಅವರಿಗೆ ಇದು ಒಂದು ಬಿಟ್ಟರೆ ಬೇರೆ ಏನೋ ಮಾಡುವ ಮನಸ್ಥಿತಿ ಇರಲಿಲ್ಲ, ಆಸಕ್ತಿನೇ ಇರಲಿಲ್ಲ. ಅವರಿಗೆ ಕಾಯಕನೂ ಇದೆ, ಸಂಪಾದನೆಯೂ ಇದೆ, ಆಧ್ಯಾತ್ಮಿಕತೆ ಉತ್ಖನನ, ಆಧ್ಯಾತ್ಮಿಕತೆಯ ಸತ್ಯ ಶೋಧನೆ, ಆಧ್ಯಾತ್ಮಿಕತೆಯ ಅನುಭವ, ಆ ಅನುಭವವನ್ನು ಹಂಚೋದು. ಇಷ್ಟರಲ್ಲೇ ಇಡೀ ಜೀವನ ಕಳೆದ್ರೆ ಹೊರತಾಗಿ ನನಗೊಂದು ರೂಪಾಯಿ ಬೇಕಲ್ಲ ಎತ್ತಿಟ್ಕೋಬೇಕು ಅನ್ನಲಿಲ್ಲ, ಅಥವಾ ನಾನು ತಾಳಿ ಕಟ್ಟಿದ್ದೀನಿ ನನಗೊಬ್ಬ ಪತ್ನಿ ಇದ್ದಾಳಲ್ಲ ಏನಾದರೂ ಮಾಡಬೇಕು ಅನ್ನುವ ಮೋಹನೂ ಬರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ DVG ಅವರಿಗೆ ನಿಜವಾಗ್ಲೂ, ಯಾಕಂದ್ರೆ ಪ್ರತಿಯೊಂದು ಗಂಡಿನ ಯಶಸ್ಸಿನ ಹಿಂದೆ ಒಬ್ಬ ಹೆಣ್ಣು ಇರ್ತಾಳೆ ಅಂತ ಹೇಳೋ ಮಾತು ಅದು ಸತ್ಯ ಆಗೋದಿದ್ರೆ ಆ DVG ಅವರ ಪತ್ನಿಗೆ ಆ ಒಂದು ಹೆಸರು ಸೂಕ್ತ ಆಗುತ್ತೆ ಅಂತ ಆ ಇತಿಹಾಸ ಓದಿದಾಗ ನಮಗೆ ಗೊತ್ತಾಗುತ್ತೆ. ಪುಣ್ಯಾತ್ಗಿತ್ತಿ ಈ ಮನುಷ್ಯ ನೋಡಿದ್ರೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಓಡಾಡ್ತಿರ್ತಾರೆ. ಅಲ್ಲಿ ಯಾರು ಏನೇ ಕೊಟ್ಟರು ಕೂಡ ಅದು ಮನೆಗೆ ಒಂದೂ ಕೂಡ ಇವರು ಮುಟ್ಟಿಸ್ತಾನೆ ಇರಲಿಲ್ಲ. ಇದು ಇವರು ಸ್ವಭಾವನೆ ಆಗಿತ್ತು. ನೋಡಿ, ಯಾವ ಮನುಷ್ಯ ಹಣಕ್ಕೋಸ್ಕರ ಜ್ಞಾನವನ್ನ ಕೊಡಬೇಕು, ಇದು ಕೊಡೋದ್ರಿಂದ ಇದು ಬರುತ್ತೆ ಅಂತ ಯಾರಾದರೂ ಮಾಡ್ತಾರೆ ಅಂದ್ರೆ ಅದಕ್ಕಿನ್ನ ದೊಡ್ಡ ಧೋಕ ಮತ್ಯಾವುದೂ ಇಲ್ಲ. ಜ್ಞಾನವನ್ನ ಮಾರ್ಕೊಳ್ಳೋದು ಅಂತ ಇದೆಯಲ್ಲ, ಇವತ್ತು ಅದೇ ಒಂದು ಮಾರ್ಕೆಟಿನ ದೊಡ್ಡ ಸೇಲ್ಸ್ ಪ್ರಾಡಕ್ಟ್ ಆಗ್ಬಿಟ್ಟೈತಿ. ನಾಲೆಡ್ಜ್ ಅನ್ನೋದೇ ಇವತ್ತು ವೆರಿ ಸೇಲೆಸ್ಟ್ ಪ್ರಾಡಕ್ಟ್, ಜಾಸ್ತಿ ಖರ್ಚಾಗುವಂತ ಒಂದು
ಫಾಸ್ಟೆಸ್ಟ್ ಸೇಲ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿ ಅದು ಒಂದು ಶಿಕ್ಷಣ ಕ್ಷೇತ್ರ ಅನ್ನೋದು ಒಂದು ಬಿಸ್ನೆಸ್ ಆಗಿ, ಜ್ಞಾನ ಅನ್ನೋದು ಮಾರಾಟದ ವಸ್ತು ಮಾಡಿ ಬೆತ್ತಲೆ ಮಾಡಿ ಕೂತಿದ್ದೀವಿ ನಾವು ಇವತ್ತು. ಆದರೆ ಆ ಪುಣ್ಯಾತ್ಮರು ನನಗೆ ಪರಮಾತ್ಮ ಕರುಣಿಸಿದ ಈ ಒಂದು ಜ್ಞಾನವನ್ನ, ಈ ಒಂದು ಅನುಭವವನ್ನ, ಇದು ನನ್ನ ಸೌಭಾಗ್ಯ ನಾನು ಹಂಚಿಕೊಳ್ಳೋದು ಅಂತ ತಾವು ಅಷ್ಟೊಂದು ತಿರುಗಾಡಿ ಓಡಾಡಿ ಶ್ರಮವಹಿಸಿ ತಮ್ಮಲ್ಲಿ ಇರುವಂತ ಎಲ್ಲಾ ಜ್ಞಾನದ ಅನುಭವವನ್ನು ಹಂಚಿಕೊಂಡು ಯಾರಾದ್ರೂ ಒಂದಷ್ಟು ಇರಲಿ ಅಂತ ಒಂದಷ್ಟು ಸನ್ಮಾನಕ್ಕೋ ಖುಷಿಗೋ ಗೌರವಕ್ಕೋ ಕೊಟ್ಟರು ಕೂಡ ಅದು ಎಂದೂ ಮನೆ ಮುಟ್ಟಿದ ಇತಿಹಾಸ ಇಲ್ಲ. ಅಲ್ಲೇ ಯಾರಿಗಾದ್ರೂ ಬಡ ಮಕ್ಕಳಿಗೆ ದಾನ ಮಾಡೋದು, ಅಲ್ಲೇ ಯಾವ್ದಾದ್ರು ಒಂದು ಟ್ರಸ್ಟಿಗೆ ಕೊಟ್ಟು ಬಿಡೋದು, ಹಿಂಗ್ ಬಂದಿರೋದು ಹಿಂಗೆ ಅಲ್ಲೇ ಹೋಗ್ಬಿಡ್ತಾ ಇತ್ತದು. ಅವ್ರು ಎಂದೂ ಮನೆ ಮುಟ್ಟಿಸಿಲ್ಲ. ಒಂದು ವೇಳೆ ಮನೆ ಮುಟ್ಟಿಸಿದ್ರೆ ಎಷ್ಟೋ ಸಲ ಅವರ ಇತಿಹಾಸದಲ್ಲಿ ಗೊತ್ತಾಗುತ್ತೆ, ಅವ್ರ ಪತ್ನಿ ಅವರ ಒಂದು ತವ್ರ ಮನೆಯಲ್ಲಿ ಯಾವುದೋ ಒಂದು ಕಾರ್ಯ ನಡೀತಾ ಇರುತ್ತೆ, ಅದಕ್ಕೆ ಇವರು ಹೋಗ್ಬೇಕಾಗಿರುತ್ತೆ, ಇವರಿಗೆ ಬೇರೆ ಒಂದು ಕಾರ್ಯಕ್ರಮ ಬಂದ್ಬಿಡುತ್ತೆ, ಇಲ್ಲ ನನಗೆ ಎಮರ್ಜೆನ್ಸಿ ಈ ತರ ಕಾರ್ಯಕ್ರಮ ಬಂದ್ಬಿಟ್ಟೈತಿ, ನಾನು ಹೋಗ್ಲಿಕ್ಕೆ ಆಗೋದಿಲ್ಲ, ನೀನೇ ಹೋಗಿ ಬಾ ಅಂತ ಹೇಳ್ತಾರೆ. ತವ್ರ ಮನೆದಲ್ವಾ, ಸರಿ ಆಯ್ತು ರೀ ನೀವು ಹೋಗಿ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಕಳಿಸ್ತಾಳೆ. ಕಳಿಸಿದ ಮೇಲೆ ಇವರು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಮುಗಿಸ್ಕೊಂಡು ರಾತ್ರಿ ಲೇಟ್ ನೈಟ್ ವಾಪಸ್ ಮನೆಗೆ ಬರ್ತಾರೆ. ಭವಿಷ್ಯ ಹೋಗಿ ಬಂದಿರಬಹುದು ಅಂತ ಅನ್ಕೊಂಡು ಇವರು ಊಟ ಮಾಡಿ ಮಲಗ್ತಾರೆ. ತಿರ್ಗಾ ಬೆಳಗ್ಗೆ ಎದ್ದ ಮೇಲೆ ಕೇಳ್ತಾರೆ, ಓ ಕೇಳಕ್ಕೆ ನಾನು ಮರೆತು ಬಿಟ್ಟೆ, ನಿನ್ನೆ ನಾನು ಕಾರ್ಯಕ್ರಮದ ಗದ್ದಲದಲ್ಲಿ ಮಾತಾಡ್ಲಿಕ್ಕೂ ಆಗ್ಲಿಲ್ಲ, ಸಮಯನೂ ಭಾಳ ಆಗಿತ್ತು ರಾತ್ರಿ, ಹೋಗಿ ಬಂದಿಯಾ, ಹೇಗಿದ್ದಾರೆ ಅಂತ ಕೇಳ್ತಾರೆ. ಇಲ್ಲ ರೀ ನಾನು ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ? ನಾನು ಹೋಗ್ಬೇಕಾಗಿತ್ತು, ಅಚಾನಕ್ ಒಂದು ಕಾರ್ಯಕ್ರಮ ಬಂದಿರೋ ಕಾರಣ ನಿನಗೆ ನಾನು ವಹಿಸಿ ಹೋದೆ, ಹೋಗ್ತೀನಿ ಅಂತಾನು ಹೇಳಿದ್ದೆ, ಯಾಕೆ ಹೋಗ್ಲಿಲ್ಲ? ಇಲ್ಲ ರೀ, ಇರದೆ ಮೈ ಮೇಲೆ ಒಂದು ಬಟ್ಟೆ ಸೀರೆ, ಇನ್ನೊಂದು ಆಲ್ರೆಡಿ ನಾನು ತೊಳೆದು ಹಾಕಿದ್ದೆ, ಅದು ಹಸಿ ಇತ್ತು, ಆದರೂ ಕೂಡ ಇದೂ ಕಟ್ಟಾಗಿತ್ತು, ಸ್ವಲ್ಪ ಹರಿದೋಗಿತ್ತು, ಈ ಸೀರೆ ಉಟ್ಕೊಂಡು ಅದು ಬೇರೆ ತವ್ರ ಮನೆ, ಅದು ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಹೋಗೋದಕ್ಕಿಂತ ಹೋಗದೇ ಇರೋದೇ ಒಂದು ಮರ್ಯಾದೆ ಅನ್ಕೊಂಡು, ಹೋಗದೇ ಇದ್ರೆ ಒಂದು ಮಾತು ಬರುತ್ತೆ, ಹೋದ್ರೆ 4-6 ಮಾತುಗಳು ಬರುತ್ತೆ. ಆ ಮಾತುಗಳು ನನಗಾದ್ರೆ ನಾನು ಸಹಿಸ್ಕೊಂಡು ಬಿಡ್ತೀನಿ, ಆದ್ರೆ ಆ ಮಾತುಗಳು ನಿಮಗೆ ಬಂತು ಅಂದ್ರೆ ನನ್ನಿಂದ ಸಹಿಸ್ಕೊಳ್ಳಕ್ ಆಗೋದಿಲ್ಲ, ಹಾಗಾಗಿ ನಾನು ಹೋಗ್ಲಿಲ್ಲ ಅಂತ ಹೇಳ್ತಾಳೆ. ನೋಡಿ ಆ ಮಹಾತಾಯಿಯ ಸಹನೆ ಎಷ್ಟಿರಬೇಡ. ತವ್ರ ಮನೆ ಅಂದ್ರೆ ಇವತ್ತು ಕಳಿಸಿಲ್ಲ ಅಂದ್ರೆ ಜಗಳ ಮಾಡಿ ಅದಕ್ಕೋಸ್ಕರನೇ ಎಷ್ಟೋ ಸಲ ಡೈವರ್ಸ್ ಮಟ್ಟಿಗೆ ಬಂದಿರುವ ಉದಾಹರಣೆಗಳು ಇವತ್ತಿನ ದಿನದಲ್ಲಿ ನಾವು ನೋಡ್ತೇವೆ. ಸತಿಪತಿಗಳಂದ್ರೆ ಹೆಂಗಿರ್ಬೇಕು, ಒಂದು ಗಂಡ ಅಂತ ಸ್ವೀಕಾರ ಮಾಡಿದ ಮೇಲೆ, ಪತ್ನಿ ಅಂತ ಸ್ವೀಕಾರ ಮಾಡಿದ ಮೇಲೆ ಅನ್ಯೋನ್ಯವಾಗಿ ಬದುಕೋದಿಕ್ಕೆ ಪ್ರೀತಿ ಬೇಕೇ ಹೊರತಾಗಿ ಯಾವ ದುಡ್ಡು ಮುಖ್ಯ ಆಗಲ್ಲ ಅನ್ನುವಂಥದ್ದನ್ನ ಆ ಒಂದು ಆದರ್ಶ ದಂಪತಿಗಳಿಂದ ನಾವು ನೋಡಿ ಕಲಿಬಹುದು. ಇದೇ ಅಲ್ವಾ ಜೀವನ ಅಂದ್ರೆ, ಇದೇ ಅಲ್ವಾ ಪತಿ ಪತ್ನಿಯನ್ನ ಅರ್ಥ ಮಾಡಿಕೊಳ್ಳೋದು ಅಂದ್ರೆ. ಇದರಲ್ಲಿ ಸ್ವರ್ಗ ಇಲ್ವಾ? ಇದನ್ನ ಅನುಭವಿಸೋದಕ್ಕೆ ಯಾವ ಶ್ರೀಮಂತಿಕೆ ಸಂಪತ್ತು ಇದ್ರ ಮುಂದೆ ನಿಲ್ಲುತ್ತೆ ಹೇಳಿ? ಹಾಗಾಗಿ ಅಂತ ಶ್ರೇಷ್ಠ ನಿರಹಂಕಾರಿ ಮತ್ತು ಯಾವುದೇ ಹೆಸರು ಕೀರ್ತಿ ಹಣಕ್ಕೋಸ್ಕರ ಮಾಡಿದವರಲ್ಲ DVG ಅವರು. ಇಷ್ಟೆಲ್ಲ ಗ್ರಂಥಗಳನ್ನ ಬರೆದ್ರು ಕೂಡ ಇವತ್ತು ಅವರು ಎಲೆಮರೆಕಾಯಿ ತರ ಸರಿದು ಹೋಗಿದ್ದಾರೆ. ಇವತ್ತು ಅದನ್ನ ಗುರುತಿಸಿ ಇವತ್ತು ಇಡೀ ಕರ್ನಾಟಕ ಆ ಒಂದು ಶ್ರೇಷ್ಠ ಜ್ಞಾನ ಸಂಪತ್ತನ್ನ ಇಡೀ ಜಗತ್ತಿನುದ್ದಕ್ಕೆ ಯಾವ ರೀತಿ ಶರಣರ ವಚನಗಳಿದೆಯೋ ಅದೇ ತರ ಮತ್ತೆ ಪುಟವಿಟ್ಟ ಚಿನ್ನದಂತೆ ಕರ್ನಾಟಕದಿಂದ ಮತ್ತೊಂದು ಜ್ಞಾನ ರತ್ನಗಳು, ಅಮೂಲ್ಯ ರತ್ನಗಳು ಹೊರಹೊಮ್ಮಿರುವುದನ್ನ ಇಡೀ ಜಗತ್ತಿಗೆ ತೋರಿಸುವ ಕೆಲಸ ಕರ್ನಾಟಕದಲ್ಲಿ ಹುಟ್ಟಿರುವ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅನ್ನುವ ಒಂದು ಭಾವದಲ್ಲಿ ಈ ಒಂದು ಸಂಚಿಕೆಗಳನ್ನು ಮಾಡಲಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಇದೇ ಒಂದು ವಿಚಾರವಾಗಿ ಚಿಂತನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರು ಕೂಡ ಎಷ್ಟು ಅರ್ಥಗರ್ಭಿತವಾಗಿ ಹೇಳಿದರೆ, ಎಷ್ಟು ಪ್ರತಿಯೊಬ್ಬರ ಸಾಮಾನ್ಯ ಮನುಷ್ಯನ ಜೀವನಕ್ಕೆ ಅನ್ವಯಿಸುವಂತೆ ಬರೆದಿದ್ದಾರೆ. ಯಾವುದೊಂದು ಅತಿ ದೊಡ್ಡ ಶ್ಲೋಕಗಳಿಲ್ಲ, ಅತಿ ದೊಡ್ಡ ಕಠಿಣ ಉಪನಿಷತ್ತುಗಳಲ್ಲಿ ಇರುವಂತೆ ಯಾವುದೇ ಕಠಿಣ ಮಾರ್ಗಗಳಿಲ್ಲ. ಸಹಜವಾಗಿ ಜೀವನದಲ್ಲಿ ಬರುವಂತ ಸಮಸ್ಯೆಗಳಿಗೆ ಸ್ಪಂದಿಸುವ ರೀತಿಯಲ್ಲಿ, ನಮ್ಮನ್ನ ಎಚ್ಚರಿಸುವ ರೀತಿಯಲ್ಲಿ, ನಮಗೆ ಧೈರ್ಯ ತುಂಬುವ ರೀತಿಯಲ್ಲಿನೇ ಆ ಒಂದು ಕಗ್ಗಗಳನ್ನ ಬರೆದುಕೊಂಡು ಹೋಗಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಮೊದಲು ಮನುಷ್ಯನಿಗೆ ಎಲ್ಲಾ ದುಃಖಕ್ಕೂ ಕಾರಣ ಏನು ಅಂದ್ರೆ ಮನುಷ್ಯನಲ್ಲಿರುವ ಅಹಂಕಾರ. ಮನುಷ್ಯ ಹೆಸರು ಮಾಡಬೇಕು ಅಂತ ಬಡದಾಡಿ ಅದಕ್ಕೆ ಸತ್ತೋಗ್ತಾನೆ. ನನಗೋಸ್ಕರ ಹೆಸರಿದೆ ಅನ್ನೋದು ಮರೆತು ಬಿಟ್ಟು ಹೆಸರಿಗೋಸ್ಕರನೇ ನಾನು ಬದುಕಿದ್ದೀನಿ ಅನ್ನುವ ರೀತಿಯಲ್ಲಿ ಇವತ್ತು ಬದುಕೋದನ್ನ ಕಂಡು ಇದೇ ಇವನಿಗೆ ಮುಳುವಾಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿನೇ ಈ ಒಂದು ಕಗ್ಗವನ್ನ ಬರೆದಿರೋದು. ಅದಕ್ಕೆ ಅವ್ರು ಹೇಳ್ತಾರೆ,
ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗದ ನಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ. ನೋಡಪ್ಪ, ಅಂತಂತವ್ರದೇ ಲೆಕ್ಕ ಇಟ್ಟಿಲ್ಲೋ ಮಾರಾಯ. ಅಕ್ಕಿ ಇವತ್ತು ಉಣದ ಯಾರಿದ್ದಾರೆ ಹೇಳು? ಊಟ ಮಾಡದಿರೋರು ಯಾರಿದ್ದಾರೆ ಜಗತ್ತಲ್ಲಿ? ಅಕ್ಕಿಯನ್ನ ತಿಂದವ್ರೆಲ್ಲ, ಬಟ್ ಅದನ್ನ ಕಂಡಿಡಿದಿರೋರು ಹೆಸರೇ ಇವತ್ತು ಯಾರಿಗೂ ಗೊತ್ತೇ ಇಲ್ಲ. ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಬೇಕೇ ಆಗಿರುವಂತ ಅನ್ನವನ್ನ ಕಂಡಿಡಿದಿರೋರ ಹೆಸರು ಇಲ್ಲ. ಇವತ್ತು ಇಡೀ ಜಗತ್ತು ಎಲ್ಲವನ್ನ ಲಿಪಿಗಳ ಮುಖಾಂತರ ಬಳಸ್ತಾ ಇದೆ, ಅಕ್ಷರಗಳನ್ನ ಬಳಸ್ತಾ ಇದೆ. ಅಕ್ಷರಗಳನ್ನ ಕಂಡಿಡಿದವರು ಯಾರು ಅನ್ನುವಂತ ಒಂದು ಹೆಸರನ್ನೇ ಇವತ್ತು ಇಟ್ಕೊಂಡಿಲ್ಲ. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ. ಆದಿ ಬಂಧುಗಳು ಅಂದ್ರೆ ಯಾವುದೆಲ್ಲ ಆದಿಯಿಂದ ಏನೆಲ್ಲ ನಡೀತು ಅದನ್ನ ಯಾರು ಸ್ಟಾರ್ಟ್ ಮಾಡಿದ್ರು ಅನ್ನುವಂಥದ್ದು ಇತಿಹಾಸ ಇಲ್ಲಿ ತನಕ ಅದನ್ನ ಕರೆಕ್ಟ್ ಆಗಿ ಲೆಕ್ಕನೇ ಇಟ್ಕೊಂಡಿಲ್ಲ. ಅಂತಂತ ಇಂಪಾರ್ಟೆಂಟ್ ಹೆಸರುಗಳವು. ಯಾಕಂದ್ರೆ ಅಕ್ಕಿ ಯಾರು ಊಟ ಮಾಡಿಲ್ಲ ಅಂದ್ರೆ ನಡೆಯೋದೇ ಇಲ್ಲ, ಅಕ್ಷರ ಯಾರು ಬಳಸಲೇ ಇಲ್ಲ ಅಂದ್ರೆ ನಡೆಯೋದೇ ಇಲ್ವೋ, ಅಂಥದ್ದನ್ನ ಕಂಡಿಡಿದವ್ರ ಹೆಸರನ್ನೇ ಇವತ್ತು ಲೆಕ್ಕದಲ್ಲಿ ಹಿಸ್ಟ್ರಿಯಲ್ಲಿ ಇಟ್ಕೊಂಡಿಲ್ಲ ಅಂದ ಮೇಲೆ ಇನ್ನು ನೀನ್ ಏಟ್ ಹೆಸರು ಮಾಡಿಯ, ನಿಂದ ಎಷ್ಟು ದಿನ ಉಳಿದೀತು ಅದನ್ನ ಅರ್ಥ ಮಾಡಿಕೊಂಡು ಹೆಸರಿಗಾಗಿ ಬದುಕಬೇಡ, ದೇಹಾಭಿಮಾನದಲ್ಲಿ ಬರಬೇಡ, ಅಹಂಕಾರದಲ್ಲಿ ಬರಬೇಡ, ಅದಕ್ಕೋಸ್ಕರ ಸಮಯವನ್ನ ಹಾಳು ಮಾಡ್ಕೊಳ್ಬೇಡ. ಒಂದಷ್ಟು ಅನುಭವಿಸು, ಪತ್ನಿಗೊಂದಿಷ್ಟು ಸಮಯ ಕೊಡು, ಮಕ್ಕಳಿಗೊಂದಷ್ಟು ಸಮಯ ಕೊಡು, ನೆರೆಹೊರೆಯವರಿಗೆ ಒಂದಷ್ಟು ಸಮಯ ಕೊಡು, ತಂದೆ ತಾಯಿಗಳಿಗೊಂದಷ್ಟು ಸೇವೆ ಮಾಡು. ಈ ರೀತಿಯಾಗಿ ನಿನ್ನ ಕುಟುಂಬದ ಜೊತೆ ಚಂದ ನೀನು ಕಳೆದಾಗ ನಿಜವಾದ ಬದುಕಿನ ಸಾರ್ಥಕತೆ ಇದೆ, ಅನುಭವ ಇದೆ. ಬರೀ ತೋರಿಸಿಕೊಳ್ಳಬೇಕನ್ನುವ ಹಮ್ಮು ಬಿಮ್ಮಿನಲ್ಲಿ ನೀನೇನಾದ್ರೂ ಬೇಕಾದಷ್ಟು ಸಂಪತ್ತನ್ನ ಗಳಿಸಿ, ಬೇಕಾದಷ್ಟು ಕೃತಿಗಳನ್ನ ಬರೆದು, ಬೇಕಾದಷ್ಟು ಹೆಸರು ಮಾಡಿದ್ರು ಕೂಡ ಆ ಹೆಸರಿಗಾಗಿ ನೀನು ಬದುಕಿದ್ರ ನೀನು ಯಾವತ್ತೂ ಕೂಡ ಸಾರ್ಥಕತೆಯನ್ನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಿವಿ ಮಾತನ್ನ ಹೇಳಿ ನಮ್ಮಂಥ ಯುವಕರಿಗೆ, ಸಾಹಿತಿಗಳಿಗೆ, ಶಿಕ್ಷಿತರಿಗೆ ಎಲ್ಲರಿಗೂ ಕೂಡ ಎಚ್ಚರಿಸುವಂಥ ಕೆಲಸವನ್ನ DVG ಅವರು ಈ ಒಂದು ಕಗ್ಗದಲ್ಲಿ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಹೆಸರು ನಮಗಾಗಿ ಇರಬೇಕೇ ಹೊರತಾಗಿ, ನಾವು ಮಾಡುವ ಕಾರ್ಯದಿಂದ ಹೆಸರಾಗಬೇಕೇ ಹೊರತಾಗಿ, ಹೆಸರು ಮಾಡೋದಕ್ಕೋಸ್ಕರನೇ ಕಾರ್ಯಗಳನ್ನ ಮಾಡುವಂಥದ್ದು ಅಭಿಮಾನವನ್ನ ಬಿಡೋಣ. ನಮಗೂ ಒಂದು ಜೀವನ ಇದ್ದಿದ್ದು ಅನುಭವಿಸೋದಕ್ಕೋಸ್ಕರ ಎಲ್ಲಾ ಸಂಬಂಧಗಳ ಪ್ರೀತಿಯನ್ನು ಅನುಭವಿಸೋಣ. ತಾಯಿಯ ಜೊತೆ ಮಗನಾಗಿರೋಣ, ತಂದೆಯ ಜೊತೆ ಮಗನಾಗಿರೋಣ, ಅಕ್ಕನಿಗೆ ತಮ್ಮನಾಗಿರೋಣ, ತಮ್ಮನಿಗೆ ಅಣ್ಣ ಆಗಿರೋಣ. ಈ ರೀತಿಯಾಗಿ ಎಲ್ಲರ ಜೊತೆ ಒಂದಷ್ಟು ಸಮಯವನ್ನ ಕೊಟ್ಟು ಸತ್ಯ ಹೃದಯದಿಂದ ಪ್ರೀತಿಸಿ ಸಾರ್ಥಕ ರೀತಿಯಲ್ಲಿ ಬದುಕನ್ನ ಸಾಗಿಸಿ ಅನುಭವಿಸೋಣ ಅಂತ ಹೇಳ್ತಾ ಇವತ್ತಿನ ಮೊದಲ ಈ ಒಂದು ಸಂಚಿಕೆಯನ್ನ ಆ DVG ಅವರಿಗೆ ಮತ್ತು ಪರಮಾತ್ಮನಿಗೆ ಅರ್ಪಿಸಿ ಈ ಒಂದು ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.